ಓಕೆ, ಇದೀಗ ಕೆ ಎನ್ ರಾಜಣ್ಣ ವಿಚಾರಕ್ಕೆ ಬರ್ತೀನಿ. ಕೆ ಎನ್ ರಾಜಣ್ಣ ಮಧುಗಿರಿಯಿಂದ ಗೆದ್ದವರು, ಮಂತ್ರಿ ಆದವರು. ಕೆ ಎನ್ ರಾಜಣ್ಣ ಏನು ST ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, SC ST ಪರಿಶಿಷ್ಟ ವರ್ಗಕ್ಕೆ ಸೇರಿದವರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ನಿಮಗೆ ಸಾಧಾರಣವಾಗಿ ರಿಸರ್ವೇಷನ್, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ಪರಿಶಿಷ್ಟ ಪಂಗಡ ಅಂದರೆ ಇವರು ಯಾವುದು ನಾನು ಹೇಳ್ತಾ ಇದ್ನಲ್ವ, ವಾಲ್ಮೀಕಿ ಸಮುದಾಯಕ್ಕೆ ಸೇರ್ತಾರೆ. ಪರಿಶಿಷ್ಟ ಪಂಗಡ. ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ರಿಸರ್ವೇಷನ್ ಇದೆ, ಅಲ್ಲಿ ಅವರೇ ನಿಂತ್ಕೋಬೇಕು, ಬೇರೆಯವ್ರು ನಿಂತ್ಕೋಬಾರ್ದು. ಈ ರಾಜಣ್ಣ ಹೆಂಗೆ ಗೊತ್ತಾ, ಜನರಲ್ ಕ್ಯಾಟಗರಿಯಲ್ಲಿ ನಿಂತ್ಕೋತಾರೆ. ಮಧುಗಿರಿ SC STಗೆ ಇದು SC ST ರಿಸರ್ವ್ ಇರುವಂಥ ಕ್ಷೇತ್ರ ಅಲ್ಲ. ಇವ್ರದ್ದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ರಾಜಣ್ಣ ಅವ್ರದ್ದು, ಅವರ ಮಗ ಈ ಹಿಂದೆ ಎಲೆಕ್ಷನ್ಗೆ ನಿಂತಿದ್ದರು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮತ್ತೊಂದು. ಆಮೇಲೆ ಹೆಂಡತಿ ನಿಂತಿದ್ದರು ಗೋಳೂರು, ಮಿಡಿಗೇಸಿ, ಇಲ್ಲಿಂದೆಲ್ಲ. ಆಗ ಕೂಡ ಆಮೇಲೆ 1996 ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಂದ ಕೆ ಎನ್ ರಾಜಣ್ಣ ನಿಂತಾಗಲೂ ಕೂಡ ರಿಸರ್ವೇಷನಲ್ಲಿ ನಿಂತಿಲ್ಲ. ಅವರು ಜನರಲ್ ಕ್ಯಾಟಗರಿಯಲ್ಲಿ ನಿಂತು ಗೆದ್ದು ಬಂದಂಥ ಏಕಮೇವ ನಾಯಕ. ಅದನ್ನು ನಾನು ಮೆಚ್ಕೋತೀನಿ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವರನ್ನು ಹೇಳ್ತಾರೆ, ಸರ್ ನೀವೊಬ್ಬ ದಲಿತ ನಾಯಕ ಅಂತ ಯಾರಾದರೂ ಹೇಳಿದಾಗ ನೀವು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಅಂತೇಳಿ ಅವರೊಂದು ಮಾತು ಹೇಳ್ತಾರೆ. ನೋಡಿ, ನನ್ನನ್ನು ದಲಿತ ಅನ್ನೋ ಕಾರಣಕ್ಕಾಗಿ ಹೇಳಬೇಡಿ, ನಾನು ಎಲ್ಲ ಸಮುದಾಯದವರ ನಾಯಕ ಅಂತ ಹೇಳಿದರೂ ಕೂಡ ಯಾವತ್ತೂ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಆಗಲಿ ರಿಸರ್ವೇಷನ್ ಬಿಟ್ಟು ಜನರಲ್ ಕ್ಯಾಟಗರಿಯಲ್ಲಿ ಗೆದ್ದು ತೋರಿಸ್ತೀನಿ ಅಂತ ಯಾವತ್ತೂ ತೋರಿಸಿಲ್ಲ. ಅಂದರೆ ನಾನು ಕಂಪೇರ್ ಮಾಡ್ತಾ ಇರೋದು ಕೆ ಎನ್ ರಾಜಣ್ಣ ಮತ್ತು ದೊಡ್ಡ ನಾಯಕರಾಗಿರುವಂಥ ಖರ್ಗೆ ಅವರ ಬಗ್ಗೆ ಹೇಳ್ತಾ ಇರುವಂಥದ್ದು. ಬಟ್ ರಾಜಣ್ಣ ಹಿಂಗೆ. ಆಮೇಲೆ ಅವರ ವಿರುದ್ಧ ಇತ್ತೀಚೆಗೆ ಏನಾಯಿತು, ಒಂದು ಕ್ಯಾಸೆಟ್ಟು ಅವರನ್ನು ಒಂದು ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನಗಳಾಯಿತು, ಅವ್ರದ್ದು CD ಇತ್ತು, ಎಲ್ಲ ಬಂತು. ಆಮೇಲೆ ಏನು ರೀ ಸಿದ್ದರಾಮಯ್ಯ ಇಲ್ಲ ಅಂತಂದರೆ ಹೆಂಗೆ ರೀ ಕಾಂಗ್ರೆಸ್ ಅಂತಂದರು, ಯಾರೇ DK ಶಿವಕುಮಾರ್ ಅಂತಂದರು. ಈ ಬಾರಿ ಮಂತ್ರಿ ಕೂಡ ಹಾಕಿಲ್ಲ. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ, ಕೆ ಎನ್ ರಾಜಣ್ಣ ಅವರನ್ನು JDSಗೆ ಬರಮಾಡ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾನ್ ಆಗ್ತಾ ಇದೆಯಂತೆ. ದೇವೇಗೌಡರು ಚೆನ್ನಮ್ಮ ನಿಧನದ ನಂತರ ರಾಜಣ್ಣ ಅವರನ್ನು ತಮ್ಮ ಪಕ್ಷಕ್ಕೆ, ಅವರ ಮಗನನ್ನ ಪಕ್ಷಕ್ಕೆ ಕರೆಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಮಜಾ ಏನು ಗೊತ್ತಾ, 2019ರಲ್ಲಿ ತುಮಕೂರಿಂದ ದೇವೇಗೌಡರು ಚುನಾವಣೆಗೆ ನಿಂತಿದ್ರಲ್ಲ ಬಸವರಾಜ್ ವಿರುದ್ಧ. ದೇವೇಗೌಡರು ಕಾಂಗ್ರೆಸ್ ಮತ್ತು JDSನ ಅಭ್ಯರ್ಥಿಯಾಗಿದ್ದರು. 2019 ಲೋಕಸಭಾ ಚುನಾವಣೆಯಲ್ಲಿ ಇದೇ ರಾಜಣ್ಣ ಕಾಂಗ್ರೆಸ್ನಲ್ಲಿದ್ದರು. ಆದರೆ ಅದೇ ದೇವೇಗೌಡರನ್ನು ಸೋಲಿಸಿದ್ರು ಅವರು. ಆಮೇಲೆ ಬಸವರಾಜ್ ಅವರಿಗೆ ನಾನು ವೋಟ್ ಮಾಡಿದೆ, ಸಪೋರ್ಟ್ ಮಾಡಿದೆ ಅಂತ ಕೂಡ ಓಪನ್ ಆಗಿ ಹೇಳ್ಕೊಂಡಿದ್ರು. ಅಂಥ ರಾಜಣ್ಣ ಅವರನ್ನು ದೇವೇಗೌಡರು ವಾಪಸ್ ಕರ್ಸ್ಕೊತಾ ಇದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕೈ ಕೊಟ್ಟು NDA ನೆಗೆಯಲು ರಾಜಣ್ಣ ತಯಾರಿ. DK ಶಿವಕುಮಾರ್ಗೆ ದೊಡ್ಡಗೌಡ್ರ ಚೆಕ್ಮೇಟ್. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಕ್ರಾಂತಿಯಾಗೋ ಮುನ್ಸೂಚನೆ ಸಿಕ್ಕಿದೆ. ದಶಕಗಳ ರಾಜಕೀಯ ವೈರಿಗಳ ಆಟ ಶುರುವಾಗಿದೆ. ಮಧುಗಿರಿ ಶಾಸಕ ಮಾಜಿ ಮಂತ್ರಿ KN ರಾಜಣ್ಣ ಕಾಂಗ್ರೆಸ್ ಬಿಟ್ಟು JDS ಸೇರುವ ಸಾಧ್ಯತೆ ದಟ್ಟವಾಗಿದೆ. ದೇವೇಗೌಡರನ್ನ ಭೇಟಿ ಮಾಡಿದ ರಾಜಣ್ಣ ಪುತ್ರ. ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ KN ರಾಜಣ್ಣ ಮಗ MLC ರಾಜೇಂದ್ರ ದಿಢೀರ್ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಪದ್ಮನಾಭನಗರದ ನಿವಾಸದಲ್ಲಿ 30 ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚಿಸಿದ್ದಾರೆ. ಇದೇ ಬೆಳವಣಿಗೆ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಚೆನ್ನಮ್ಮ ನಿಧನದ ಬಳಿಕ JDSನಲ್ಲಿ ಹೊಸ ರಾಜಕೀಯ ಅಲೆ ಶುರುವಾಗಿದೆ. ದೊಡ್ಡಗೌಡರು ದೊಡ್ಡ ಮಟ್ಟದಲ್ಲಿ ಪಕ್ಷ ಕಟ್ಟಲು ಮುಂದಾಗಿದ್ದಾರೆ. ಅದರ ಭಾಗವಾಗಿ KN ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣಗೆ ಗಾಳ ಹಾಕಿದ್ದಾರೆ. ಸರ್ಕಾರವಿದ್ರೂ ಕಾಂಗ್ರೆಸ್ನಲ್ಲಿ ಬಂಡಾಯ ಬೇಗುದಿ ಜೋರಾಗಿದೆ. ಸಿದ್ದು ಬಣದ ಸೈಡ್ಲೈನ್ ಆಗ್ತಿರೋ ಹಿನ್ನೆಲೆಯಲ್ಲಿ ರಾಜಣ್ಣ ಹೊಸ ಲೆಕ್ಕಾಚಾರ ಹಾಕಿದ್ದಾರೆ. ಅದರ ಭಾಗವಾಗಿ ಕಾಂಗ್ರೆಸ್ ಬಿಟ್ಟು JDS ಸೇರ್ತಾರಾ ಎಂಬ ಚರ್ಚೆ ಶುರುವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ರಾಜಣ್ಣ ನಡೆ ಅಚ್ಚರಿ ಮೂಡಿಸಿದೆ. ಒಂದು ವೇಳೆ ಮಾಜಿ ಮಂತ್ರಿ NDA ಕೂಟಕ್ಕೆ ಬಂದ್ರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಫಿಕ್ಸ್. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್. ಓಕೆ, ಈಗ ರಾಜಣ್ಣ ಒಂದು ವೇಳೆ JDSಗೆ ಬಂದರೆ ಹೆಂಗ್ರಿ ಅಷ್ಟು ದೊಡ್ಡ ಲಾಭ ಆಗುತ್ತೆ JDSಗೆ, ಅಥವಾ ಹೆಂಗ್ರಿ ದೊಡ್ಡ ತೊಂದರೆ ಆಗುತ್ತೆ ಕಾಂಗ್ರೆಸ್ಗೆ ಅಂತ ಕೇಳಿದರೆ, ರಾಜಣ್ಣ ಅವರು ಮಧುಗಿರಿಯ MLA ಆಗಿರ್ಬೋದು, ಆದರೆ ಅವರ ಕೈಯಲ್ಲಿ ಒಂದು 25 ಲಕ್ಷ ಓಟಿದೆ. ಹೆಂಗೆ
ಆಶ್ಚರ್ಯ ಆಗ್ಬೋದು ನಿಮಗೆ. 25 ಲಕ್ಷ ಓಟ್ ಇದೆ. ಹೇಗೆ ಅಂತ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಅವರು ಸಹಕಾರಿ ಬ್ಯಾಂಕ್ಗಳ ಧುರೀಣ. ಆಮೇಲೆ ಯಾರನ್ನು ಕೇರ್ ಮಾಡಲ್ಲ ರೀ ಅವರು. ಆಮೇಲೆ ಬೇಕು ಅಂತ ಹಾಸನದ ಉಸ್ತುವಾರಿ ತಗೊಂಡಿದ್ದರು. ಈಗ ನಾವು ಸಾಧಾರಣವಾಗಿ ಹೇಳ್ತಾ ಇದ್ವಿ, ಈಗ ನಾನು ಒಂದು ಮಾತು ಹೇಳಿದೆ ಗೊತ್ತಾ, BJP ಈಗ DMK ಜೊತೆ ಹೋಗುತ್ತಂತೆ. ಹೆಂಗೆ ಹೋಗುತ್ತಾರೆ ಅಂತಂದಾಗ, ರೇ ಸ್ವಾಮಿ, ಅಲ್ಲಿ ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗುತ್ತೆ. PDP ಜೊತೆ ಕೂಡ ಕಾಶ್ಮೀರದಲ್ಲಿ ಹೋಗಿದೆ ಅಲ್ವಾ, ಅದೆಲ್ಲ ರಾಜಕಾರಣ. ಈಗ JDSಗೆ KN ರಾಜಣ್ಣ ಬರ್ತಾರಾ? ಯಾಕಂದರೆ ಇವರು ದಿಲ್ದಾರ್ ಮನುಷ್ಯ ಒಂಥರ ರಾಜ ಕಣ್ರಿ. ಏನು ಹೇಳಿ, ರಾಜಣ್ಣ ಒಂಥರ ರಾಜ ಇದ್ದಂಗೆ. ಏನು ಮಾಡಿದ್ರು ಕೂಡ ದಿಲ್ದಾರಾಗಿ ಮಾಡ್ತಾರೆ. ಅದನ್ನು ಅವರ ಒಂದು ಗ್ರೇಟ್ನೆಸ್ಸನ್ನು ಹೇಳ್ತಾ ಹೋಗ್ತಾರೆ. ಒಂದು, ಅವರು ಪರಿಶಿಷ್ಟ ಪಂಗಡ ಆಗಿದ್ದರೂ ಕೂಡ ಯಾವತ್ತೂ ಕೂಡ ಮೀಸಲಾತಿಗೆ ಕಾಯಲಿಲ್ಲ. ಮೀಸಲಾತಿ ಯಾಕೆ, ನಾನು ಜನರಲ್ಲಿ ನಿಂತ್ಕೊಳ್ತೀನಿ, ಗೆದ್ದು ಬಂದಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. JDSಗೆ KN ರಾಜಣ್ಣ ಬರ್ತಾರಾ? 2028ರ ಚುನಾವಣೆಗೆ ಮೋದಿ ದೊಡ್ಡಗೌಡರು ಒಂದು ರಣತಂತ್ರ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಕರ್ನಾಟಕದಲ್ಲಿ ಬರೋದಕ್ಕೆ. ಹೇಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಈಗ DMK ಜೊತೆ ಮತ್ತೊಂದು ಶರದ್ ಪವಾರ್ ಅವ್ರ ಜೊತೆ ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಸರ್ಕಾರವನ್ನು ಬಲಿಷ್ಠಗೊಳಿಸುವುದಕ್ಕೆ, ರಾಜ್ಯ ಮಟ್ಟದಲ್ಲಿ ನೀವು ಮಾಡಿ ಅಂತ ಹೇಳಿರ್ಬೋದು ದೇವೇಗೌಡರಿಗೆ. ಒಂದು ಕಾಲದ ವಿರೋಧಿ ಆಗಿರ್ಬೋದು ಯಾರು, ರಾಜಣ್ಣ. ಆದರೆ ಒಂದಾನೊಂದು ಕಾಲದಲ್ಲಿ ಅವರನ್ನು JDSನಿಂದ ಗೆಲ್ಲಿಸಿದ್ದು ಕೂಡ ದೇವೇಗೌಡರೇ. ನೋಡಿ ಹೆಂಗೆಲ್ಲ ಚೇಂಜ್ ಆಗುತ್ತೆ. 2028ರ ಚುನಾವಣೆಗೆ ಮೋದಿ ದೊಡ್ಡಗೌಡರ ರಣತಂತ್ರ. ಸಹಕಾರಿ ಧುರೀಣ KN ರಾಜಣ್ಣಗೆ ದೊಡ್ಡಗೌಡರ ಗಾಳಾಗ್ತಾ ಇದ್ದಾರಂತೆ. ತುಮಕೂರಿನಿಂದ ಬೆಳಗಾವಿವರೆಗೆ ರಾಜಣ್ಣ ಪ್ರಾಬಲ್ಯವಿದೆ. ಅದಂಗೆ ತುಮಕೂರಲ್ಲಿರಬೇಕಲ್ಲ. ಹಾಗಿದ್ರೆ ನೀವು ಕೇಳ್ಬೋದು, ಹಾಗಿದ್ರೆ ಪರಮೇಶ್ವರ್ಗಿಲ್ವಾ? ತುಮಕೂರಲ್ಲಿರ್ಬೋದು. ಆದರೆ ರಾಜಣ್ಣಗೆ ತುಮಕೂರಿಂದ ಬೆಳಗಾವಿವರೆಗೆ ಇದೆ. ಯಾಕೆ ಅಂತಂದರೆ ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ರಾಜಣ್ಣ ಬಲು ಬಲಿಷ್ಠ ಮತ್ತು ಸಹಕಾರಿ ರಂಗದ ಧುರೀಣ. ST ನಾಯಕನಾಗಿದ್ದರೂ ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ST ನಾಯಕ, ನಾನು ಹೇಳಿದ್ನಲ್ವಾ, ಪರಿಶಿಷ್ಟ ಪಂಗಡ. ಆಮೇಲೆ ಈ ವಾಲ್ಮೀಕಿ ಸಮುದಾಯದಲ್ಲಿ ಗಲಾಟೆ ಆಯ್ತಲ್ಲ ಕಾಂಗ್ರೆಸ್ನಲ್ಲಿ, ಅಂದರೆ ಈಗ ನಾಗೇಂದ್ರ ವಿಚಾರಕ್ಕೆ ದೊಡ್ಡ ಗಲಾಟೆ ಆದಾಗ ಅಲ್ಲಿ ಬಳ್ಳಾರಿಯಲ್ಲಿ ರಾಮುಲು ಕೂತ್ಕೊಂಡಿದ್ರು. ಧಿಕ್ಕಾರ ಅಧಿಕಾರ 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 ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಹೇಳುವಾಗ ಇವರೊಂದು ಫೋನ್ ಮಾಡ್ತಾರೆ, ರಾಮುಲು ಸಾಕು. ಅವ್ರದ್ದೇ ಅದೇ ಸಮುದಾಯ. ನಾನು ಹೇಳಿದ್ನಲ್ವಾ, ರಾಜಣ್ಣ, ರಾಮುಲು, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಆಮೇಲೆ ಸುದೀಪ್, ಒಂದೇ ಸಮುದಾಯ ಅಂತ. ST ಎಸ್ಪೆಷಲಿ ವಾಲ್ಮೀಕಿ ಸಮುದಾಯ. ಆಮೇಲೆ ನೋಡಿ, ಮಧುಗಿರಿಯಲ್ಲಿ ಇರುವುದೇ ಒಕ್ಕಲಿಗರು ಮತ್ತು ಲಿಂಗಾಯತರು. ಇವರು ಪರಿಶಿಷ್ಟ ಪಂಗಡ. ಅಲ್ಲಿಂದಲೇ ಸ್ಪರ್ಧೆ ಮಾಡ್ತಾರೆ, ಪದೇ ಗೆದ್ದು ಬರ್ತಾರೆ. ಎಲ್ಲ ಪಾರ್ಟಿಗಳಲ್ಲೂ KN ರಾಜಣ್ಣ ಬೆಂಬಲಿಗರುಂಟು. ಇದೀಗ ರಾಜಣ್ಣರನ್ನು ಪಾರ್ಟಿಗೆ ಕರೆತರಲು ಮುಂದಾಗಿದ್ದಾರೆ ದೇವೇಗೌಡರು. ಆಮೇಲೆ ಇವರಿಗೆ ನಾನು ಹೇಳಿದ್ನಲ್ಲ, ತುಮಕೂರಿಂದ ಬೆಳಗಾವಿ ತನಕ ಯಾಕೆ ಪ್ರಭಾವ ಇದೆ ಅಂತಂದರೆ, ಕರ್ನಾಟಕದಲ್ಲಿ ಬರೋಬ್ಬರಿ 21 ಸಹಕಾರಿ ಬ್ಯಾಂಕುಗಳಿದೆ. ಅದರಲ್ಲಿ ಬರೋಬ್ಬರಿ 25 ಲಕ್ಷಕ್ಕೂ ಅಧಿಕ ಸಹಕಾರಿ ನೌಕರರಿದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ಗಳಿಂದಲೂ ರಾಜಣ್ಣ ಅವರಿಗೆ ಬಲ ಬಂದಿದೆ. ಆಮೇಲೆ ಹಾಗಾಗಿ 25 ಲಕ್ಷ ವೋಟರ್ಸ್ ಹಾಗಾಗಿ ಕೇರ್ ಮಾಡಲ್ಲ. ಏನ್ರಿ ಯಾರು DK ಅಂತಾರೆ. ಅರ್ಥ ಆಯ್ತಾ? ಅದಕ್ಕೆ ನಾವು ನೋಡಿ, ರಾಜಕಾರಣಿ ರಾಜಣ್ಣ ದಿಲ್ದಾರ್ ಮನುಷ್ಯ, ಮಾತಾಡ್ತಾರೆ ಒಂಥರ ಏನು ಗೊತ್ತಾ, ತುಮಕೂರು ನಂಬರಿಸ್ ಇದ್ದಂಗೆ. ಅವತ್ತು ಯಾವುದೋ ಮೀಟಿಂಗ್ ಆದಾಗ ನಾವು ಕೇಳಿದ್ವಿ, ಸರ್ ಏನು ಮೀಟಿಂಗ್ ಅದು? ಏನು ಮೀಟಿಂಗ್ ಆಗಿಲ್ಲ, ಎರಡು ಪೆಗ್ ವಿಸ್ಕಿ ಹಾಕೊಂಬಂದೆ ಅಂತಾರೆ. ಅದು ಹೇಳೋ ಧೈರ್ಯ ಬೇಕಲ್ಲ, ಎಲ್ರಿಗೂ ಅದನ್ನು ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಬೇರೆಯವರು ಯಾರಾದರೂ ಹೇಳಿದರೆ ಅವರನ್ನು ತೆಗೆದು ಬಿಸಾಕ್ಬಿಡ್ತಾಯಿದ್ರು ಆ ಥರ. ಆಮೇಲೆ ಗೌಡ್ರ ಕರ್ಕೊಂಬಂದಿದ್ದು ಇವ್ರನ್ನ. ಆಮೇಲೆ ಕಾಂಗ್ರೆಸ್ಗೆ ಬಂದರು. ಆಮೇಲೆ 2019ರಲ್ಲಿ ದೇವೇಗೌಡರು ಹಾಸನ ಬಿಟ್ಟು ಇಲ್ಲಿಂದ ಸ್ಪರ್ಧೆ ಮಾಡಿದರು. ಯಾಕೆ ಸ್ಪರ್ಧೆ ಮಾಡಿದರು ಅಂತ ಅಂದಾಗ, ಕಾಂಗ್ರೆಸ್ ಮತ್ತು JDS ಜೊತೆಯಾಗಿತ್ತು. ದೇವೇಗೌಡರು ಕೂಡ ಒಂದು ತಲೆ ಓಡಿಸಿದರು. ಏನು, 11 ವಿಧಾನಸಭಾ ಕ್ಷೇತ್ರ ಇದೆ ಎಲ್ಲಿ, ತುಮಕೂರಲ್ಲಿ. ಯಾವುದೆಲ್ಲ? ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ತಿರುವಕೆರೆ, ಕುಣಿಗಲ್, ತುಮಕೂರು ಸಿಟಿ, ತುಮಕೂರು ಗ್ರಾಮೀಣ, ಕೊರಟಗೆರೆ, ಗುಬ್ಬಿ, ಶಿರಾ, ಪಾವಗಡ, ಮಧುಗಿರಿ. ಈ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, 4ರಲ್ಲಿ JDS ಗೆದ್ದಿತ್ತು, 3ರಲ್ಲಿ BJP ಮಾತ್ರ ಗೆದ್ದಿತ್ತು. ಎಷ್ಟು? 4 ಕಾಂಗ್ರೆಸ್, ಅಂದರೆ 8 ಮಿತ್ರ ಪಕ್ಷಕ್ಕೆ, 3 BJPಗೆ. ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದರೆ ಕಾಂಗ್ರೆಸ್ JDS ಅಭ್ಯರ್ಥಿ ಗೆಲ್ಲಬಾರ್ದಾ? ಗೆಲ್ಲಲೇಬೇಕಲ್ವಾ? ಆ ಪ್ಲ್ಯಾನ್ ಮಾಡ್ಕೊಂಡಿದ್ರು. ರಾಜಣ್ಣ ಬಿಡಲಿಲ್ಲ ಗೆಲ್ಲೋದಕ್ಕೆ. ಅಲ್ಲಿ ಒಬ್ಬ N ಶಿವಣ್ಣ ಅಂತೇಳಿ CPIನಿಂದ ಒಬ್ಬರು ಕ್ಯಾಂಡಿಡೇಟ್ ಆಗ್ತಾರೆ. ಇವರೇ ಮಾಡಿಸೋದು. 13,339 ಮತಗಳ ಅಂತರದಿಂದ ದೇವೇಗೌಡರು ಸೋತೋಗ್ತಾರೆ.
ಎಷ್ಟು 13,339 ಮತಗಳ ಅಂತರದಿಂದ. ಈ ಎನ್ ಶಿವಣ್ಣ ಇದಾರಲ್ಲ, ಅವರಿಗೆ ಸಿಕ್ಕಿರೋದು 17,227 ಮತಗಳು, ಅದಕ್ಕಿಂತ ಜಾಸ್ತಿ ಅವರಿಗೆ ಸಿಕ್ಕಿದೆ. ಕೇಳಿ, ಅದು ಗೌಡ್ರಿಗೆ ಯಾಕೆ ಗುಣ ಕೊಡ್ತಾರೆ ಅಂದರೆ, GS ಬಸವರಾಜ್ಗೆ ಬಿ ಜೆ ಪಿಯಿಂದ 5,96,127 ಓಟ್ ಬರುತ್ತೆ. ದೇವೇಗೌಡರಿಗೆ ಎಷ್ಟು? 5,82,788. ಕಾಂಗ್ರೆಸ್ ಮತ್ತು JDS ಒಟ್ಟಾಗಿ ಅಷ್ಟು ಸಿಗುತ್ತೆ. ವಿಧಾನಸಭಾ ಕ್ಷೇತ್ರ ಎಷ್ಟಿದೆ? BJP 3, ಕಾಂಗ್ರೆಸ್ 4, JDS 4. ಅಂದರೆ ಮಿತ್ರ ಪಕ್ಷದ 8 ಇದೆ, BJP 3. ಆಗಿದ್ದರೂ ಕೂಡ 13,000 ಮತಗಳ ಅಂತಂದ್ರೆ ಅವ್ರು ಸೋಲ್ತಾರೆ. ಯಾಕೆ ಅಂತಂದರೆ ಕಾರಣ ರಾಜಣ್ಣ ಹತ್ರ ಕೇಳ್ತಾರೆ, ಹೌದ್ರಿ ದೇವೇಗೌಡ ಅಲ್ಲಿಂದ ಹೋಗ್ತಾರೆ ರೋಡ್ ಮುಂದೆ, ಮನೆ ಮುಂದೆ ಬಂದು ಕೇಳಬೇಕಲ್ಲ, ಮನೆಯಲ್ಲಿ ಹೋಗ್ಬಿಟ್ರು, ನಾನು ಬಿಡ್ತೀನ? ಆ ಥರ ಬಸವರಾಜ್ ಅವರಿಗೆ ಸಪೋರ್ಟ್ ಮಾಡಿದೆ ಅಂತೇಳಿ ಓಪನ್ನಾಗಿ ಹೇಳ್ತಾರೆ. ಮಜಾ ಕೇಳಿ, ಇಲ್ಲಿ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ನೀವು ಕ್ರಮ ಕೈಗೊಳ್ಳೋಕ್ಕೆ ಧೈರ್ಯ ಬಂತು, ರಾಜಣ್ಣ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕೆ ಧೈರ್ಯ ಬರಲಿಲ್ಲ ಅವತ್ತು. ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದರು, ರಾಘವೇಂದ್ರಗೆ ಸಪೋರ್ಟ್ ಮಾಡಿ ಅಂತೇಳಿ, ಕಾಂಗ್ರೆಸ್ಗೆ ಧೈರ್ಯ ಬರಲಿಲ್ಲ. ರಾಜಣ್ಣ ಅಂಥ ವ್ಯಕ್ತಿತ್ವ. ಗೌಡ್ರಿಗೂ KN ರಾಜಣ್ಣರಿಗೂ NSCಗೆ ಸಂಬಂಧ. 2004ರಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಗದ ಕಾರಣಕ್ಕಾಗಿ JDSನಿಂದ ಸ್ಪರ್ಧೆ ಮಾಡ್ತಾರೆ. 2004ರಲ್ಲಿ JDSನಿಂದ ಗೆದ್ದು ಶಾಸಕರಾಗ್ತಾರೆ KN ರಾಜಣ್ಣ ರಾಜಕೀಯಕ್ಕೆ ತಿರುವು ನೀಡಿದ್ದೇ HD ದೇವೇಗೌಡರು. ಆದರೆ 2019 ಚುನಾವಣೆಯಲ್ಲಿ ಬರಬೇಕಿತ್ತು ಅಂತ ದೇವೇಗೌಡರು ಬಿಡಲಿಲ್ಲ. ನಾನು ಗೌಡ ಯಾಕೆ ಹೋಗಲಿ ಅಂತ ಅವ್ರಿಗೆ ಇರುತ್ತದೆ. ಬಂದರೆ ಗೆಲ್ಲಿಸ್ತೀನಿ, ಬಂದಿಲ್ಲ ಅಂದರೆ ಸೋಲಿಸ್ತೀನಿ, ತೋರಿಸೇ ಬಿಟ್ಟರು. ಆದರೆ ಮನೆಗೆ ಬಂದಿಲ್ಲ ಎಂದು ದೇವೇಗೌಡರ ವಿರುದ್ಧ ಸೆಡ್ಡು. 2019 ಲೋಕಸಭಾ ಚುನಾವಣೆಯಲ್ಲಿ ಗೌಡ್ರನ್ನೇ ಸೋಲಿಸಿದ್ದ ರಾಜಣ್ಣ, BJPಯ GS ಬಸವರಾಜ್ ಅವರನ್ನು ಬೆಂಬಲಿಸಿದ್ದ ರಾಜಣ್ಣ, JDS ಜೊತೆ ಮೈತ್ರಿ ಇದ್ದರೂ ಕೂಡ BJP ಬೆಂಬಲಿಸಿದ್ದ ಕೈನಾಯಕ. ನೋಡಿ ಆಯಿತಾ, 2018ರಲ್ಲಿ ನಾನು ಹೇಳಿದ್ನಲ್ವ, ಎಷ್ಟಿತ್ತು ಅಲ್ಲಿ? BJP ಕಾಂಗ್ರೆಸ್ 4, JDS 4, BJP 3 ಇದ್ದದ್ದು. ಆಮೇಲೆ ನೆಕ್ಸ್ಟು ಆಯಿತಾ, ಆಮೇಲೆ ನಾನೇ ದೇವೇಗೌಡರನ್ನ ಸೋಲಿಸಿದ್ದು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊತಾರೆ. ನಾನೇ ಸೋಲಿಸಿದ್ದು ಅಂತ ಅವ್ರು ಹೇಳ್ಕೊತಾರೆ. ಈ ರಾಜಣ್ಣ ಏನಾದರೂ JDSಗೆ ಬಂದರೆ, ನಾನು ಹೇಳಿದ್ನಲ್ವಾ, ನೋಡಿ ನಾವು 24 ಲಕ್ಷ 43 ಲಕ್ಷ ಓಟು ಡಿಲೀಟ್ ಆಗಿದೆ, 24 ಲಕ್ಷ ಓಟ್ ಡಿಲೀಟ್ ಆಗಿದೆ, 103 MLAಗಳು ಸೋಲ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. 25 ಲಕ್ಷ ಓಟ್ಗಳ ಮೇಲೆ ಒಂದು ಹಿಡಿತ ಇರುವಂತಹ ರಾಜಣ್ಣ JDSಗೆ ಬಂದರೆ ಆಟ ಬೇರೆ ಆಗಿಬಿಡುತ್ತೆ. ಹಾಗಾಗಿ ರಾಜಣ್ಣ ನಡೆ ಬಹಳ ಕುತೂಹಲ ಮೂಡಿಸಿದೆ.